ಸೊ ನಾನು ಅಥವಾ ನಮ್ಮ ಕುಟುಂಬ ನಿಮ್ಮ ಮನೆಗೆ ಬರಬೇಕಾ? ಮಂಜುಳಾ ಅವರು, ನಂದನ್ ಕುಮಾರ್ ಅವರು, ಶ್ರೇಯಾ ಅವರು, ಹಾಗೆ ಇನ್ನೊಬ್ರು ಇದಾರೆ ಎಲ್ಲಪ್ಪ, ಗಜಾ ಗಜಾ. ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮನ್ನು ಪ್ರೀತಿಸೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮದ್ವೆ ಮಾಡೋಣ ಈ ವರ್ಷ? ಖಂಡಿತ ಗಜ ಮದ್ವೆ ಮಾಡ್ಬೇಕು ಅಂತಿದೀವಿ, ಖಂಡಿತ ಮಾಡ್ತೀವಿ. ಗಜ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಮುಗ್ಧ, ತುಂಬಾ ಒಳ್ಳೆ ಹುಡುಗ, ತುಂಬಾ ವರ್ಷಗಳಿಂದ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾನೆ. ಅವ್ರ ಮನೆ ಹತ್ರ ಬಂದಿದ್ದೀವಿ ಸ್ನೇಹಿತರೆ, ಬನ್ನಿ ಅವ್ರ ಮನೆ ಒಳಗಡೆ ಹೋಗೋಣ. ಜನಸ್ನೇಹಿಗೆ ಗೊತ್ತಿಲ್ಲ ಯಾವ ಮನೆ ಅಂತ, ಪಕ್ಕದ ಮನೆ ಕರ್ಕೊಂಡು ಸಿಕ್ಕಾಕೊಂಡು ಹೊಡಿತಾರೆ. ಚೆನ್ನಾಗಿದ್ದೀರಾ? ಸುಮಾರು ಜನ ಸೇರ್ಕೊಂಡು ಚೆನ್ನಾಗಿದ್ದೀರಾ? ಹಾಯ್ ಹಾಯ್ ಚೆನ್ನಾಗಿ. ಸಿಕ್ಕಿದೆ, ಅದು ಸಂತೋಷ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಸುಬ್ಬಾ ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ನಾನು ಅಥವಾ ನಮ್ಮ ಕುಟುಂಬ ನಿಮ್ಮ ಮನೆಗೆ ಬರಬೇಕಾ? ಹಾಗಾದ್ರೆ ಈ ವಿಡಿಯೋನ ತಪ್ಪದೆ ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬರಬೇಕು ಅನ್ನೋ ಆಸೆ ಇದೆ. ಸೊ ವಿಶೇಷವಾಗಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ದಿನಗಳ ಆದಮೇಲೆ ಒಂದು ಸುಬ್ಬಾ ಸುಬ್ಬಿ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನನ್ನ ಫ್ಯಾಮಿಲಿಯ ಜೊತೆಲಿ ಒಂದು ಹೊರಗಡೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಇವರೆಲ್ಲ ನನ್ನ ಮುದ್ದು ಕುಟುಂಬ. ಮಂಜುಳಾ ಅವರು, ನಂದನ್ ಕುಮಾರ್ ಅವರು, ಶ್ರೇಯಾ ಅವರು, ಹಾಗೆ ಇನ್ನೊಬ್ರು ಇದ್ದಾರೆ ಎಲ್ಲಪ್ಪ, ಚಿರು ಅವರು. ನಮಗೆ ಸ್ಪೆಷಲ್ ಮಿನಿ ಗಜ. ಗಜ ನನಗೆ ಬೇಕಾದ ಗಜ ಅವನೇ ಕಂಡ್ರು. ಗಜರಾಜ, ಗಜೇಂದ್ರ. ಸುಬ್ಬಿ ಅವರೇ ಏನು ಹೇಳ್ತೀರಿ? ಹೇಳಿ, ಮಾತಾಡಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಆಮೇಲೆ ಮಾತಾಡಿ ಮಂಜಮ್ಮ ಅವರೇ. ಎಲ್ರಿಗೂ ನಮಸ್ಕಾರ. ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನಪ್ಪ ಇದು ವ್ಲಾಗ್ ಅಂದರೆ, ಫಸ್ಟೇ ಯೋಗಿ ಹೇಳಿದ್ರು ನಿಮ್ಮ ಮನೆಗೆ ಬರೋ ಒಂದು ಸಣ್ಣ ಪ್ರಯತ್ನ ಅಂತ. ಖಂಡಿತ ನಮಗೂ ಆಸೆ ಇದೆ ನಿಮ್ಮೆಲ್ಲರ ಮನೆಗೆ ಬರಬೇಕು ಅಂತ. ಸೊ ಅದೇ ಪ್ರಯತ್ನದಲ್ಲಿ ನಿಮ್ಮ ಮನೆಗೆ ಅಂದರೆ ನಮ್ಮನ್ನು ಯಾರು ತುಂಬ ಪ್ರೀತಿಸ್ತಾರೆ, ನಾವು ಮಾಡೋ ಕೆಲಸಕ್ಕೆ ಯಾರು ಆಶೀರ್ವಾದ ಮಾಡ್ತಿದ್ದಾರೆ, ಎಲ್ಲರೂ ಮನೆಗೂ ಬರಬೇಕು ಅನ್ನೋ ಭಾಳ ಆಸೆ ನಮಗಿದೆ. ಸೊ ಅದಕ್ಕೆ ಸಮಯ ಕೂಡ ಬರಬೇಕು. ನಮಗೂ ಸಮಯದ ಅಭಾವ ಇರೋದ್ರಿಂದ ಕೆಲವೊಂದು ಕಡೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ವಿಶೇಷವಾಗಿ ಇವತ್ತು ತುಂಬ ತಿಂಗಳುಗಳಿಂದ ಸರ್ ನಮ್ಮ ಮನೆಗೆ ಬನ್ನಿ ಅಂತ ತುಂಬ ಕೇಳ್ತಾ ಇದ್ರು. ಸೊ ಹಾಗಾಗಿ ಅವರ ಮನೆಗೆ ಹೋಗುವಂಥ ಅದೃಷ್ಟ ನಮ್ಗೆ ಇವತ್ತು ಕೂಡ ಬಂತು. ಸೊ ಹಾಗಾಗಿ ನನ್ನ ಪುಟ್ಟ ಪ್ರಪಂಚದ ಜೊತೆಯಲ್ಲಿ ಅವರ ಮನೆಗೆ ಭೇಟಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಈಗ ಸಮಯ ರಾತ್ರಿ 9:30 ಆಗಿದೆ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ಸಾಕಷ್ಟು ವರ್ಷಗಳಿಂದ ನಾವು ಮಾಡಿದಂಥ ಎಲ್ಲ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ತಮ್ಮನ ಸ್ಥಾನದಲ್ಲಿರ್ತಕ್ಕಂಥ ಕರುಣ ಅವರಿದ್ದಾರೆ. ಸೊ ಇವರ ಸೇವೆ ಅಮೋಘ, ವಿಸ್ಮಯ, ಅಪಾರ, ಇನ್ನೂ ಏನೇನೋ ವರ್ಣಿಸ್ಬೋದು. ಬಟ್ ಅದು ಪದಗಳೇ ಸಿಗಲ್ಲ, ವರ್ಣಿಸೋದಕ್ಕೆ ಪದಗಳು ಸಿಗಲ್ಲ. ಸಾಕಷ್ಟು ವರ್ಷಗಳಿಂದ ನಾವು ಮಾಡೋ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಕರುಣ ಅವರಿಗೆ ಧನ್ಯವಾದ. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಯೋಗೇಶ್ ಅವ್ರು ಮಾಡುವಂಥ ಎಲ್ಲ ಕೆಲಸಗಳ ವಿಡಿಯೋಗಳನ್ನು ಯಾರು ಶೂಟ್ ಮಾಡ್ತಾರೆ, ಯಾರು ವಿಡಿಯೋನ ಮಾಡ್ತಾರೆ ಅಂತ. ಪ್ರತಿಯೊಂದು ವಿಡಿಯೋನ ಬೇರೆಯವರು ಅಂದರೆ ನನ್ನ ತಮ್ಮನಾಗಿರ್ತಕ್ಕಂಥ ಕರುಣ ಮತ್ತು ಇನ್ನೂ ಒಂದಷ್ಟು ಜನ ಶೂಟ್ ಮಾಡ್ತಾರೆ. ಬಟ್ ಪ್ರಮುಖ ಕಾರಣ ಕರುಣ ಅವರೇ ಶೂಟ್ ಮಾಡೋದು ಎಲ್ಲ ವೀಡಿಯೋನು. ಬಟ್ ಅವ್ರ ವೀಡಿಯೋನ ಇವತ್ತು ನಾನು ಶೂಟ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ನಮ್ಮ ಎಲ್ಲ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅನಾಥರ ರಕ್ಷಣೆ ಮಾಡೋದಾಗಿರ್ಬೋದು, ಎಲ್ಲ ವೀಡಿಯೋಗಳನ್ನು ನಮ್ಮ ಕರುಣ ಅವರೇ ಶೂಟ್ ಮಾಡೋದು. ಸೊ ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗಲಿ. ವಿಶೇಷವಾಗಿ ನಾವಿವತ್ತು ಒಬ್ಬರು ಮನೆಗೆ ಹೋಗ್ತಾ ಅಂದವೇ ರೂಟಲ್ಲಿ ಇದ್ದೀವಿ ಇವಾಗ. ಸೊ ನೋಡ್ಬೋದು. ಹಾಯ್ ಮಾಡಿ ಅಲ್ಲ, ಗಜ ಹಾಯ್. ಹಾಯ್ ಮಾಡಿ. ಗಜ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮನ್ನು ಪ್ರೀತಿಸೋರ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಥ್ಯಾಂಕ್ಸ್ ಅನಿಸ್ತು.
ಅಷ್ಟೇನಾ? ತುಂಬಾ ಜನ ನಿನ್ನು ಯಾಕೆ ವಿಡಿಯೋದಲ್ಲಿ ಬರ್ತಿಲ್ಲ ಅಂತ ಕೇಳ್ತಾವ್ರೆ. ಅದು ನಮ್ಗೆ ಕೆಲಸ ಇರ್ತೇನ, ಏನ್ ಕೆಲಸ ಮಾಡ್ತೀರಾ ಆಮೇಲೆ ನಾವು ಹಾಕಿದ ಕೆಲಸ ಮಾಡ್ಕೊಂಡು ಇರ್ತೀವಿ. ಆಶ್ರಮದಲ್ಲಿ? ಆಕ್ಟಿವ್ ಆಗಿಲ್ಲ ನೀವು? ಇಲ್ವಾ? ಯಾಕೆ? ಮದ್ವೆ ಮಾಡೋಣ ಈ ವರ್ಷ? ಯಾಕೆ? ಯಾರಾದ್ರೂ ಹುಡುಗಿ ಕೊಡುವಂತವ್ರು ಕರೆಕ್ಟ್, ಖಂಡಿತ ಕರೆಕ್ಟ್. ಇದೊಂದು ವಿಷಯ ಹೇಳ್ಬೇಕಿತ್ತು. ಇದೇ ತರನೇ ಇರ್ಬೇಕು. ನೀನೇ ತಾನೇ ಹೇಳ್ದೆ ನಾನು ಚೆನ್ನಾಗಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾನೇ ಜನರ ಹತ್ರ ಮನವಿ ಮಾಡ್ಕೊತಿದ್ದೀನಿ. ಸೊ ಗಜನ್ಗೆ ಯಾರಾದ್ರೂ ಹುಡುಗಿ ಕೊಡೋರು ಮುಂದೆ ಬರಂಗಿಲ್ಲ ಜನಸ್ನೇಹಿ ನಿರಾಶ್ರಿತರ ಆಶ್ರಮನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ಗಜನ್ ಮದ್ವೆ ಮಾಡ್ಬೇಕು ಅಂತಿದೀವಿ, ಖಂಡಿತ ಮಾಡ್ತೀವಿ. ಸ್ನೇಹಿತರೆ, ಅಂತಿಮವಾಗಿ ಇನ್ನೇನು ಅವ್ರ ಮನೆ ಹತ್ತತ್ರ ಬರ್ತಾ ಇದ್ದೀವಿ. ಹಾಗೆ ಎಲ್ಲರೂ ರಾಜ್ಯದ ಮನೆ ಎಲ್ಲ ಅಂದರೆ ಏನು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅನ್ನೋ ಹಾಗೆ ಒಂದು ಮದುವೆ ಅನೌನ್ಸ್ಮೆಂಟ್ ಯಾರ್ದು ಅಂದ್ರೆ ನಂದು ಮಂಜಮ್ಮಂದು ಅನ್ಕೊಂಬೇಡ್ರಿ. ಹಿಂದೆಗಡೆ ಕೂತಿರುವಂತ ಗಜರಾಜನ್ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಗಜ ಆಯ್ತು. ಒಂದು ನಿನ್ಗೆ ಯಾವ ತರ ಹುಡುಗಿ ಬೇಕು ಹೇಳಪ್ಪ. ಯಾವ್ದೋ ಹುಡುಗಿ ತಗೊಂಡು ನೋಡ್ಬಿಡಿ. ಯಾವ್ದೋ ಹುಡುಗಿ ನೋಡ್ಬಿಡು ಅಂದ್ರೆ ಇವನೇ ನೋಡ್ಕೊಂಡಿರ್ತಾನೆ ಅಂತ ಲೆಕ್ಕ. ಅಲ್ಲ, ಹುಡುಗಿಗೆ ಎಡಗೈ ಇರಲ್ಲಪ್ಪ. ಅದೇ ಬೇಡ ಅನ್ನೋದು. ಸೊ ಯಾರಾದ್ರೂ ಗಜಂಗೆ ಹುಡುಗಿ ಕೊಡೋವಂತವ್ರು ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಅಂದ್ರೆ ಹಂಗೆ ಕೇಳಿದ್ರೆ ತಪ್ಪಾಗತ್ತೆ. ಒಂದ್ ನಿಮಿಷ ಹೇಳ್ತೀನಿ ನೀಟಾಗಿ, ಏನೇನೋ ಕೇಳ್ಬಾರ್ದು ಹಂಗೆಲ್ಲ. ಅವ್ರಿಗೆ ಅರ್ಥ ಆಗ್ಬೇಕಲ್ವಾ ನೋಡೋವಂಥವ್ರಿಗೆ. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಗಜ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಮುಗ್ಧ, ತುಂಬ ಒಳ್ಳೆ ಹುಡುಗ. ತುಂಬ ವರ್ಷಗಳಿಂದ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾನೆ. ಅವ್ರಿಗೆ ಮನೆ ಅಥವಾ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲವೂ ನಾವೇ. ಸೊ ಅದು ಬಿಟ್ಟರೆ ಕರ್ನಾಟಕದ ಜನ. ಸೊ ಅವನಿಗೂ ವಯಸ್ಸಾಗ್ತಿದೆ, ಈಗ ತಾನೇ ವಯಸ್ಸಿಗೆ ಬಂದವನೇ. ಹಾಗಾಗಿ ಏನಾದರೂ ಮಾಡಿ ಮುಂದಿನ ವರ್ಷನಾದರೂ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಯಾರಾದರೂ ಬಡವರು ಹೆಣ್ಮಕ್ಳು ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ, ಅಥವಾ ಯಾರಾದರೂ ಮನೆ ಅಳಿಯನ್ನು ಮಾಡ್ಕೋಬೇಕು ಅಂತ ಏನಾದರೂ ಇದ್ದರೆ, ಮೇಂಟೈನ್ ಮಾಡೋಕ್ಕಾಗಲ್ಲ ಅದು ಬಾರಿ ಕಷ್ಟ ಕಣೋ. ನೋಡು, ಯಾರಾದರೂ ಪಾಪ ಬಡವ್ರು ಆಯಿತು ನನ್ನ ಮಗನ ಕೊಟ್ಟು ಅವ್ನಿಗೆ ಮದುವೆ ಮಾಡೋಣ ಅಂತ ಮನ್ಸು ಮಾಡಿದ್ರು ಅವ್ರು ಭಯ ಬೀಳ್ತಾರೆ ಕಣೋ. ನೀನು ಊಟ ಮೇಂಟೈನ್ ಮಾಡೋಕ್ಕೆ ಆಗಲ್ವಲ್ಲ ಅವ್ರ ಕೈಲಿ. ಸೊ ಇದೊಂದು ಭಾಳ ಸಮಸ್ಯೆ, ಕಠಿಣವಾದಂಥ ಪರೀಕ್ಷೆ ದೇವ್ರು ನಮ್ಗೆ ಅಡ್ಡ ಇಟ್ಬಿಟ್ಟವ್ರೆ. ಇರಲಿ. ಸೊ ದಯವಿಟ್ಟು ತಮಾಷೆಗಾಗಿ ಮಾಡುವಂಥ ವಿಡಿಯೋ ಇದು. ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ, ಯಾರು ಕೂಡ ಬೇಜಾರಾಗಬೇಡಿ. ಒಂದು ಖುಷಿಗೆ, ಮನರಂಜನೆಗೆ. ಯಾಕೆಂದರೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಯೋದು, ಅದು ಇದು, ಅವ್ರ ಕಷ್ಟ ನೋಡೋದು, ಇವ್ರ ಕಷ್ಟ ನೋಡೋದು ಇದ್ದೇ ಇರುತ್ತೆ. ನಾವು ನಗಬೇಕು, ನಿಮ್ಮನ್ನು ನಗಿಸ್ಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ. ಹಾಗೆ ಗಜ ಅವ್ರಿಗೆ ಯಾರಾದರೂ ಅವರ ಮನೆಯಲ್ಲಿ ಕಷ್ಟದಲ್ಲಿರೋರು ಇದ್ದಾರೆ, ಬಡವರು ಇದ್ದಾರೆ, ಅವ್ರಿಗೊಂದು ಮದುವೆ ಮಾಡೋಣ ಅಂತ ಏನಾದರೂ ಅನ್ಸಿದ್ರೆ, ಯಾರಾದರೂ ಒಬ್ಬರು ಆ ಥರ, ಏಕೆಂದರೆ ಈ ಸಮಾಜದಲ್ಲಿ ಸಾಕಷ್ಟು ಜನ ಕಷ್ಟದಲ್ಲಿರೋರು ಇದ್ದಾರಲ್ಲ. ಸೊ ಹಾಗಾಗಿ ಅವ್ನಿಗೆ ಯಾರಾದರೂ ಹೆಣ್ಣು ಕೊಡೋದಕ್ಕೆ ಮುಂದೆ ಬಂದರೆ ಖಂಡಿತವಾಗ್ಲೂ ಮದುವೆನ ಅದ್ದೂರಿಯಾಗಿ ದೇವ್ರ ಮಕ್ಕಳ ಜೊತೆ ಮಾಡ್ಕೊಡೋಣ. ಒಳ್ಳೆದಾಗಲಿ ಗಜ. ಸೊ ಅಂತಿಮವಾಗಿ ನೆಕ್ಸ್ಟ್ ಮಂತ್ ನಮ್ಮ ಕರ್ಣ ಅವ್ರಿಗೆ ಮದುವೆ ಇದೆ. ಅವ್ರಿಗೂ ಕೂಡ ಒಳ್ಳೇದಾಗಲಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್ ಎಲ್ಲರೂ ವಿಶ್ ಮಾಡಿ ನಮ್ಮ ಕರ್ಣ ಅವ್ರಿಗೆ. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರ ಮನೆ ಬಂದ್ಬಿಡ್ತು. ತುಂಬ ರಾತ್ರಿ 9 ಎಷ್ಟು ಟೈಮ್ ಇವಾಗ ಆಲ್ರೆಡಿ 9:30 ಆಯ್ತು. ನೋಡಿ ಪಾಪ 9:14. ನಿಮ್ಮ ಫೋಟೋ ತೋರಿಸೋರು ಹೆಂಗೆ ಗೊತ್ತಾಗುತ್ತಮ್ಮ? ಹಾಂ ನೋಡಿ, ನೋಡಿ 9:14. ಕರ್ಣ ನೋಡ್ಕೊಂಡ್ರಿ ಕರೆಕ್ಟಾಗಿ, ಸ್ಮಾರ್ಟ್ ಆಗಿದ್ದಾನಲ್ಲ. ಸೊ 9:16 ರಾತ್ರಿ ಆಗ್ತಾ ಇದೆ. ಇಷ್ಟೊತ್ತಲ್ಲಿ ಯಾಕೆ ಇಲ್ಲಿಗೆ ಬರ್ತಾ ಇದ್ದೀವಿ ಅಂದರೆ, ನಮಗೆ ಸಮಯ ಸಿಗೋದಿಲ್ಲ. ಆಶ್ರಮದಲ್ಲಿ ಊಟ ವ್ಯವಸ್ಥೆ ಎಲ್ಲ ಮಾಡಬೇಕಾಗತ್ತೆ. ಅವ್ರು ಮಲಗಿರೋದೆಲ್ಲ ವ್ಯವಸ್ಥೆ ಮಾಡಿ, ಯಾರಿಗೆ ಕುಂದು ಕೊರತೆಗಳಿದೆ ನೋಡಿ ಬರಬೇಕಾಗತ್ತೆ. ಸೊ 9:30 ಆಗಿದೆ. ಪಾಪ ನಮಗೋಸ್ಕರ ಈ 9:30 ರಾತ್ರಿಲಿ ಕಾಯ್ತಾ ಇದ್ದಾರೆ ಅನಿಸುತ್ತೆ. ನೋಡೋಣ, ಹೋಗೋಣ ಅವ್ರ ಮನೆಗೆ. ಅವ್ರ ಮನೆ ಹತ್ರ ಇದ್ದೀವಿ, ಹೋಗೋಣ. ಸೊ ಇಲ್ಲಿ ಇವಾಗ ರೈಟ್ ಹೊಡ್ಕೊಳ್ಬೇಕು. ಇನ್ನು ಮುಂದೆ ಹೋಗ್ಬೇಕಾ? ಇಲ್ಲಿ ಮುಂದೆ ರೈಟ್. ಓಕೆ. ಯಾಕೆ ಇವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ, ತುಂಬ ದಿನಗಳಿಂದ ನಮ್ಮ ಮನೆಗೆ ಬನ್ನಿ ಅಂತ ಕರೀತಾ ಇದ್ರು. ಹಾಗಾಗಿ ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರ ಹತ್ರ ನಾವು ಇರಬೇಕು ಯಾವಾಗಲೂ. ಸೊ ನಮ್ಮ ಪುಣ್ಯ ಅಂತ ಅನ್ಕೋತೀನಿ ಇವತ್ತು ಅವ್ರ ಮನೆಗೆ ನಾವು ಹೋಗ್ತಾ ಇರೋದು. ಯಾಕಂದರೆ ಬಂಧು ಬಾಂಧವರೇ ಇವತ್ತು ಬನ್ನಿಯಪ್ಪ ನಮ್ಮ ಮನೆಗೆ ಒಂದ್ಸತಿ ಅಂತ ಕರೆಯೋದು ಕಷ್ಟ. ಅಂಥದ್ದಲ್ಲಿ ಬಂಧುಗಳಲ್ಲ ಅಂದರೆ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಆದರೂ ಒಂದು ಮಾತು ಹೇಳ್ಬಿಡ್ತೀನಿ. ಬಾಯಿಂದ ಹೇಳೋದಕ್ಕಿಂತ ಮನಸ್ಸಿಂದ ಹೇಳೋರ ಮನೆಗೆ ಖಂಡಿತ ನಾವು ಬರ್ತೀವಿ. ಮಂಜುಳಾ ಅವರು ಬಡವ್ರ ಮನೆ ಆದ್ರೂ ಪರವಾಗಿಲ್ಲ, ನಮ್ಗೇನು ಪ್ರಾಬ್ಲಮ್ ಇಲ್ಲ, ಮನಸ್ಸಿಂದ ಮಾತ್ರ ಬರ್ಬೇಕು. ಖಂಡಿತ. ನಮಗೆ
ಬಾಯಿಂದ ಕರೆದ್ರೆ ಹೋಗ್ಬೇಕು ಅಂತ ಅನ್ಸಲ್ಲ, ಮನಸ್ಸಿಂದ ಕರೆದ್ರೆ ಅವ್ರ ಮನೆ ಖಂಡಿತ ಹೋಗ್ಬೇಕು ಅನ್ಸುತ್ತೆ. ಅವರು ಬಡವರ, ಶ್ರೀಮಂತರ, ದೊಡ್ಡವರ, ಚಿಕ್ಕವರ, ಅದು ಯಾವುದೇ ತಾರತಮ್ಯ ಇಲ್ಲ. ನಾವು ನಿಮ್ಮ ಮನೆಗೆ ಬಂದೇ ಬರ್ತೀವಿ, ಖಂಡಿತ ಬರ್ತೀವಿ 100%. ಬೇಕಾದ್ರೆ ನೀವು ಟ್ರೈ ಮಾಡಿ, ಈ ವಿಡಿಯೋನ ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಅಡ್ರೆಸ್ ಎಲ್ಲ ಕಳಿಸ್ಕೊಡಿ. ನಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ನಿಮ್ಮ ಮನೆಗೆ ಬರ್ತೀವಿ, ಖಂಡಿತ 100% ಬರ್ತೀವಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮ ಮನೆಗೆ ಬರ್ತೀವಿ, ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಮಾತಾಡಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದಂತೂ ಸತ್ಯ. ನಿಮ್ಮ ಮನೆ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು, ನಿಮ್ಮ ಕರೆಕ್ಟ್ ವಿಳಾಸ, ಮನೆ ನಂಬರು ಎಲ್ಲವನ್ನು ಹಾಕಿದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮನೆಗೆ ನಮ್ಮ ಕುಟುಂಬ ಅಥವಾ ನಾನು ಮಂಜುಳಾ ಅವ್ರು ಭೇಟಿ ಕೊಡ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಖಂಡಿತ ಬನ್ನಿ. 9:30 ಆಯಿತು, ಪಾಪ ಅವ್ರಿಗೂ ವೆಯ್ಟ್ ಮಾಡಿಸೋದು. ಸೊ 9:30 10 ಗಂಟೆ ಆಗಿದೆ, ನಮಗೋಸ್ಕರ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪ. ಸೊ ಫಸ್ಟ್ ಲಾಗಲ್ಲಿ ಇದು ಫಸ್ಟ್ ತೋರಿಸ್ತಿರೋವಂಥದ್ದು ಕುಟುಂಬ. ಆಮೇಲೆ ಎಲ್ಲಿಗೆ ಹೋಗ್ತಿದ್ದೀವಿ, ಯಾರ ಮನೆಗೆ ಹೋಗ್ತಿದ್ದೀವಿ ಅಂತ. ತುಂಬ ಸಂಬಂಧಿಕರು ಈಗಲೂ ಕೂಗ್ತಾರೆ, ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ. ಸೊ ಬಾಯಿ ಮಾತಿಂದ ಹೇಳೋರಿಗೆ ನಾವು ಯಾವತ್ತೂ ಬರಲ್ಲ, ಮನಸ್ಸಿಂದ ಹೇಳೋರ್ಗಷ್ಟೇ. ಸಾಕಷ್ಟು ಜನ ಕೂಗ್ತಾರೆ, ಫ್ಯಾಮಿಲಿ ದುಡ್ಡು ಬಂದಾದ್ಮೇಲೆ, ಅದೆಲ್ಲ ಬೇಡ. ಸೊ ನಿಜವಾಗ್ಲೂ ಖುಷಿ ಆಯಿತು. ಸೊ ಅದರಿಂದ ತುಂಬ ದಿನದಿಂದ ಕರೀತಿರೋದ್ರಿಂದ ನಾವು ಇವ್ರ ಮನೆಗೆ ಬರ್ತಿದ್ದೀವಿ. ಸೊ ಇವರೆಲ್ಲ ಪ್ರೀತಿಯಿಂದ ಕರೆದಾಗ ಅವ್ರ ಮನೆಗೆ ಹೋಗ್ಬೇಕು ಅನ್ಸುತ್ತೆ. ಸೊ ಹಾಗಾಗಿ ಇವ್ರ ಮನೆಗೆ ಬರ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ಬನ್ನಿ, ಅವರ ಒಂದು ಪುಟ್ಟ ಪ್ರಪಂಚದಲ್ಲಿ ನಾವು ಕೂಡ ಜೊತೆ ಸೇರೋಣ. ಹೋಗೋಣ ಹೋಗೋಣ ಬನ್ನಿ. ಹೋಗೋಣ. ಥ್ಯಾಂಕ್ ಯು ಸೊ ಮಚ್. ಇಲ್ಲ ಇಳಿರಿ. ಸೊ ಅಂತಿಮವಾಗಿ ಅವ್ರ ಮನೆ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ಬನ್ನಿ ಅವ್ರ ಮನೆ ಒಳಗಡೆ ಹೋಗೋಣ. ಅವ್ರು ತೋರಿದಂಥ ಪ್ರೀತಿಗೆ, ಅವ್ರು ಕೊಟ್ಟಂಥ ಒಂದು ಗೌರವಕ್ಕೆ ನಾವು ಯಾವಾಗಲೂ ಚಿರಋಣಿ. ನಿಮ್ಮ ಮನೆಗೂ ಬರಬೇಕಾ? ತಪ್ಪದೇ ವಿಡಿಯೋ ಶೇರ್ ಮಾಡಿ, ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಅಡ್ರೆಸ್ನ ತಿಳಿಸಿ. ಖಂಡಿತ ನಿಮ್ಮ ಮನೆಗೂ ಅಂತ ಬರ್ತೀವಿ. ನನಗೆ ಒಂದು ಬೇಜಾರೇನು ಗೊತ್ತಾ ಸ್ನೇಹಿತರೆ, ಯಾವಾಗಲೂ ಅನಿಸುತ್ತೆ ನನಗೆ, ನಿಜವಾಗ್ಲೂ ಎಲ್ಲ ಮನೆಗಳ ಮುಂದೆ ಮನೆ ಖಾಲಿ ಇದೆ ಅಂತ ಬೋರ್ಡ್ ಹಾಕಿರ್ತಾರೆ, ಮನಸ್ಸು ಖಾಲಿ ಇದೆ ಅಂತ ಬೋರ್ಡ್ ಯಾರು ಹಾಕಿರೋದಿಲ್ಲ. ಅದೇ ಬೇಜಾರಾಗುತ್ತೆ. ಮನಸ್ಸಲ್ಲಿ ತುಂಬ ಜನ ಇದ್ದಾರೆ, ಅದಕ್ಕೆ ಮನೆ ಬಾಡಿಗೆ ಇದೆ ಅಂತ ನೀವೇನೇನೋ ಮಾತಾಡಬೇಡಿ. ಮನೆ ಖಾಲಿ ಇದೆಯಂತೆ, ಮನೆಗೆ ಹೋಗ್ತಾ ಇದ್ದೀವಿ. ಎಂಟ್ರಿ ಇದೆ ಅನ್ಕೋತೀನಿ. ಇಲ್ಲೇ ಜನಸ್ನೇಹ ವಿಷಯ ಗೊತ್ತಿಲ್ಲ ಯಾವ ಮನೆ ಅಂತ. ಪಕ್ಕದ ಮನೆ ಕರ್ಕೊಂಡು ಸಿಕ್ಕಾಕೊಂಡು ಹೊಡಿತಾರೆ. ಇದೇ ಮನೆ ಚೆನ್ನಾಗಿದ್ದೀರಾ? ಸುಮಾರು ಜನ ಸೇರ್ಕೊಂಡು ಚೆನ್ನಾಗಿದ್ದೀರಾ? ಹಾಯ್ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ. ಹೊಟ್ಟೆ ಹಸಿದೈತೆ. ಎಲ್ಲಿಗೆ ಬಂದಿದ್ದೀರಾ? ಯಾವಣ್ಣ ಮನೆಗೆ ಬಂದಿದ್ದೀರಾ? ಇಲ್ಲಿ ಮುದ್ದೆ ಮಾಡ್ಬೇಕಂತ ಕರೆದಿರೋದು ನಿಮಗೆ, ತಿನ್ನಕ್ಕೆಲ್ಲ ಮಾಡಕ್ಕೆ. ಏನ್ ಕೈಲ ಅವರೆಲ್ಲ ಮಿಷಿನ್ ತಂದವ್ರು, ಮಿಷಿನ್ ಮಾಡ್ಬೇಕಂತ. ಏನ್ ಇವತ್ತು ವಿಶೇಷ ಪೂಜೆ ಇತ್ತಾ? ಸುಮ್ಮನೆ ಎಲ್ಲ ಎಣ್ಣೆ ನಮ್ಮ ತಮ್ಮ ಇವನ್ ಬರ್ಡೇ ಇತ್ತು, ನಾವೆಲ್ಲ ಅಲ್ಲಿ ಸೇರ್ಕೊಂಡಿದ್ವಿ. ಮತ್ತೆ ಅಣ್ಣ ಬರ್ತಾರೆ, ನಾವು ಬರ್ತೀವಿ, ಎಲ್ಲ ಹಿಂಗೆ ಒಂದು ಹಿಂಗೆ ಸೇರ್ಕೊಂಡು. ವಿಶೇಷ ಪೂಜೆ ಏನಿಲ್ಲ. ಗಾಡಿ ಕೆಲಸ ಮಾಡೋರು ಮೇಂಟೈನ್ ಹೆಂಗ್ ಮಾಡ್ತಾರ ಅವರು, ಪಾಪ ಅವನೇ ಪಾಪ. ಸ್ನೇಹಿತರೆ, ಅಂತಿಮವಾಗಿ ನಮ್ಮನ್ನು ಪ್ರೀತಿಸುವಂಥವ್ರ ಮನೆಗೆ ಬಂದಾಯಿತು. ಸೊ ನಮ್ಮ ವೆಂಕಟೇಶ್ ಅಣ್ಣ ಅವ್ರು ಇಲ್ಲೇ ಇದ್ದಾರೆ. ತುಂಬ ದಿವಸಗಳಿಂದ ಬರಬೇಕಂತ ಕರೀತಾ ಇದ್ರು. ಇವತ್ತು ನಮಗೆ ಅವ್ರ ಮನೆಗೆ ಬರಬೇಕಂತ ಅದೃಷ್ಟ. ನಿಮಿಷ. ಸೊ ಅವ್ರ ಮನೆಗೆ ಬಂದ್ವಿ. ಸೊ ಎಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಸೊ ಮಾತಾಡಿ ಅಣ್ಣ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಏನು ಹೇಳ್ಬೇಕು ಅಂತಾನೆ ಬರ್ತಾ ಇಲ್ಲ ನಮಗೆ. ನಮಗಂತೂ ತುಂಬ ನಾವು ಹೆಂಗಿದ್ವಿ, ಏನಿದ್ವಿ
ಅಲ್ಲಿಗೆ ಏನೋ ಸ್ವಾಮಿ ಜಾಗದಲ್ಲಿ ಬಂದು ಕಾಲಿಟ್ಟು ನಮಗೆ ನಾವು ಈ ಇದರಲ್ಲಿ ಒಂದು ದಾರಿ ತೋರಿಸಿದ್ದಾರೆ. ಹಂಗಾಗಿ ನಿಮ್ಮನ್ನ ನಮ್ಮ ಮನೆಗೆ ನಿಮ್ಮ ಪಾದ ನಮ್ಮ ಮನೆಗೆ ಇಳಿಸ್ಬೇಕು ಅಂದ್ಬಿಟ್ಟು ತುಂಬ ಪ್ರಯತ್ನ ಪಟ್ವಿ. ಅದು ಇವತ್ತು ಆ ಪ್ರಯತ್ನ ಪ್ರತಿಫಲ ಸಿಕ್ಕಿದೆ ನಮಗೆ. ತುಂಬ ಧನ್ಯವಾದಗಳು. ಹೌದಣ್ಣ, ಸ್ವಾಮಿ ಬಂದ್ಮೇಲೆ ಹೇಗೆ ನಿಮ್ಮ ಲೈಫ್? ತುಂಬ ಚೆನ್ನಾಗಿತ್ತು. ಸ್ವಾಮಿ ಬಂದು ಹೋದ್ಮೇಲೆ ನಮ್ಮ ಮನೆಗೆ ತುಂಬ ಚೆನ್ನಾಗಿದ್ದೀವಿ ನಾವು. ಅದು ಎಷ್ಟೊಂದ್ ಜನ ಹೇಳಿದ್ರು ನಮ್ಮ ಮನೆಗೆ ಬೇಡ ಕರ್ಸ್ಬಾರ್ದು, ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ನಾವು ತುಂಬಾ ಸಲ ಅಲ್ಲೂ ಬಂದು ಕೇಳಿದ್ವಿ, ಬೇರೆ ಕಡೆನೂ ಕೇಳ್ದೋ, ಇಲ್ಲ ಏನೋ ಆಗಲ್ಲ ಕರ್ಸಿ ಅಂದ್ರು. ಸ್ವಾಮಿ ವಿಗ್ರಹ ಮನೆಗೆ ತರಬಾರ್ದು ಮೈಯೆಲ್ಲ ಜುಮ್ಮನಂತ ಹೇಳಿದ್ರೆ ಬಂದವ್ರನ್ನ ನಮ್ಗೆ ಯಾವುದೇ ತರ ತೊಂದರೆ ಇಲ್ಲ. ಅಂದ್ರೆ ಅವರೆಲ್ಲ ಹೇಳ್ದವ್ರನ್ನೆಲ್ಲ ಅದೆಲ್ಲ ಸುಳ್ಳು ಅಂತ. ನಿಜವಾಗ್ಲೂ ಚೆನ್ನಾಗಿದೀವಿ, ಚೆನ್ನಾಗಿರ್ಬೇಕು. ಭಾಳ ಬಂಗಾರ ಆಗಲಿ ಒಳ್ಳೇದಾಗಲಿ. ಬನ್ನಿ ಅಣ್ಣ ಕೂತ್ಕೊಬನ್ನಿ, ಬನ್ನಿ ಬನ್ನಿ. ಇಲ್ಲ ಆಶ್ರಮಕ್ಕೆ ಬಂದು ಅಲ್ಲಿ ಬಂದ್ರು ಅಷ್ಟೇ. ಆ ಅಪ್ಪ ಏನ್ ಹೇಳಿದಾರೋ ದೇವರಸಿ ನಮ್ಗೆ ಏನು ಅವರು ಇದಾಗುತ್ತೆ ಅಂತ ಹೇಳೋರ ಖಂಡಿತ ಆಗಿದೆ. ಅದೇನು ನಮಗೆ ಕೊಡ್ತಾ ಇದ್ದಾರೆ ಅದು ಯಾವುದು ಬರೀ 1% ಇದಾಗಿಲ್ಲ. ನಮಗೆ ಸುಳ್ಳು ಅನ್ನೋದಿಲ್ಲ. ಅವ್ರು ಏನು ತೋರಿಸಿದ್ದಾರೆ ನೀವು ತುಂಬಾ ಎಷ್ಟೋ ಜನಕ್ಕೆ ಅನ್ನ ಹಾಕ್ತೀರಾ. ನಿಮ್ಗೆ ಇವತ್ತು ನಮ್ಮನೆಗೆ ಕಸಬಾಗೆ ನಮಗ್ ಸಿಕ್ಕಿದೆ, ಅದು ಸಂತೋಷ. ನಮಗೂ ಖುಷಿ ಇದೆ. ಸೊ ವಿಶೇಷವಾಗಿ ನಾನು ವೆಂಕಟೇಶನ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಆಶ್ರಮದಲ್ಲಿ ಇವಾಗಿನ ಕಟ್ಟಡ ನಿರ್ಮಾಣ ಹೊಸದಾಗಿ ಆಗ್ತಾ ಇದೆ. ಎಲ್ಲ ಅಲ್ಲಿ ಬಂದು ಕಂಬಿ ಕೆಲಸ ಆಗಿರ್ಬೋದು, ಅಲ್ಲಿಗೆ ಏನು ಕಟ್ಟಡಕ್ಕೆ ಏನೆಲ್ಲ ಸಪೋರ್ಟ್ ಬೇಕು, ಯಾವ ರೀತಿ ಮಾಡ್ಬೋದು, ಎಲ್ಲವನ್ನೂ ಕೂಡ ಅವರು ನಮಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಎಷ್ಟೊತ್ತಲ್ಲಿ ಕರೆದ್ರು ಪಾಪ ಅವ್ರ ಮಕ್ಕಳಿದ್ದಾರೆ, ಅವರು ಕೂಡ ಬಂದು ಕೆಲಸ ಮಾಡ್ತಾರೆ. ಸೊ ಥ್ಯಾಂಕ್ ಯು. ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಸೊ ನಾವು ನಿಮ್ಮ ಮನೆಗೆ ಬಂದಿದ್ದು ಖುಷಿ. ಇವಾಗ ನಿಜವಾಗ್ಲೂ ನಮಗಂತೂ ಸಾಕಷ್ಟು ಖುಷಿ. ಹೇಳ ಗಜಾನ್, ನೀನೊಂದೆರಡು ಮಾತು ಹೇಳು. ನಾನೊಂದು ಮಾತಾಡ ಇಲ್ಲಿ ಬಂದಿದ್ದು ಏನು ಅನಿಸ್ತು? ಖುಷಿ ಅನಿಸ್ತು. ಏನಕ್ಕೆ ಖುಷಿ ಅನಿಸ್ತು? ಊಟ ಖುಷಿ ಆಯ್ತು. ಊಟ ಕೊಡೋದಕ್ಕೆ ಖುಷಿ ಅನಿಸ್ತಾ? ಬಂದು ಹೋದ ಖುಷಿ ಅಂತ. ನೀವು ಊಟನೇ ಮಾಡಿಲ್ಲ, ಏನು ಖುಷಿ ಆಯ್ತಪ್ಪ ಗಜ ನಿಮಗೆ? ತಿನ್ಬಾರ ಗೊತ್ತಾಗಲ್ಲ ಗೊತ್ತಾಗ್ತ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮತ್ತೆ ಯಾವ ಮದುವೆ ಊಟ ನಿಂದು? ಮದುವೆ ಹುಡ್ಕೋದ್ರೆ ಹೆಣ್ಣು ಹುಡ್ಕೋಬೇಡ, ಹೆಣ್ಣು ಹುಡ್ಕೊಡ್ರಿ ಅಂತ. ಹುಡ್ಕಾದ್ಮೇಲೆ ಮದುವೆ ಊಟ ಫಿಕ್ಸು. ಒಟ್ಟನೆ ಹುಡುಗಿ ಆದಷ್ಟು ಬೇಗ ಹುಡ್ಕೊಟ್ರೆ ಬೇಗ ಮದುವೆ ಊಟ ಫಿಕ್ಸು. ಇಲ್ಲೂ ಅನೌನ್ಸ್ ಮಾಡಿದೀವಿ, ನಿಮ್ಗೆ ಯಾವ್ದಾದ್ರು ಹುಡುಗಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ಇಲ್ಲಿ ಯಾರಾದ್ರೂ ಹುಡುಗಿನ ಹಾಕ್ತಾರೆ ಅಥವಾ ಅಣ್ಣನೋ ಕಾಂಟ್ಯಾಕ್ಟ್ ಮಾಡ್ಕೊಡ್ತಾರೆ. ಖುಷಿನಾ? ಹಾಂ, ಓಕೆ, ಡನ್. ನೀನ್ ಯಾಕೆ ಊಟ ಮಾಡ್ತೀರಾ? ತಟ್ಟೆ ತರ್ತಿತ್ತು ಅಂದ್ರು. ಬೇಕು ನಿನ್ಗಲ್ಲ ಕಣೋ, ಬೇಸನ್ ಇರ್ಬೇಕಾ? ಅದನ್ನು ಇದ್ದಿದ್ದು ಮಾಡೋದು. ಗಜ ಒಬ್ಬಟ್ಟು ಎಷ್ಟು ಬಟ್ಟಿತ್ತು? दो है बाबा, दो. कितना चाहिए उतना ಬೆಲ್ಲ ಅದೇನ? ಬೆಲ್ಲ ಅಲ್ಲ, ಬೆಲ್ಲ ಅಲ್ಲ. ಮತ್ತೆ ಬೆಲ್ಲ 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 ಎಲ್ಲಾದ್ರೂ ಶುಗರ್ ಬರಬೇಕಂತ ಇದಕ್ಕೆ ಅದಕ್ಕೆ ಸೌಂಡ್ ಸೆಟ್ ಆಗಲ್ಲ. ಸೆಟ್ ಆಗಲ್ಲ. ಡಯಾಬಿಟಿಸ್ ಅವ್ರು ಕೇಳಿಸ್ಕೊಳ್ಳಿ, ಬೆಲ್ಲದಿಂದ ಶುಗರ್ ಬರುತ್ತೆ. ಸಾಕಣ್ಣ, ಸಾಕು. ಇದೇ ದೊಡ್ಡ ಮನ್ಸು. ಹೋಳಿಗೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿರೋ ಊಟ. ಒಂಥರ ಈ ಹೋಟ್ಲಲ್ಲಿ ಹೋಗಿರೋ ಹಿಂಗೆಲ್ಲ ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ಬಡವ್ರ ಮನೆಯಲ್ಲಿ ಊಟ ಚಂದ ಮಸ್ತಾಗೈತೆ. ಮಾತಾಡಿ ತಿಂದ್ಬಿಟ್ಟು ಆಮೇಲೆ ಮಾತಾಡೋಣ. ಎಷ್ಟನೇ ಕ್ಲಾಸ್ ಗಜ? ಒಂದು ಅರ್ಧ ಒಂದು ಫುಲ್ಲು ಅಂತ. ಅವನಿಗೆ ಇಳಿಬೇಕು ಅಂದ್ರೆ ಜ್ಯೂಸ್ ಕುಡಿಬೇಕಂತೆ. ನೀವು ಯಾರಾದ್ರೂ ಕೇಳಿಸ್ಕೊಡೋರು ನೀವು ಹಿಂಗೆ ಮಾಡಿ. ಏನಾಗ್ಬೇಕು? ಜಿನ್ ಆಗುತ್ತೆ. ಯಾವ ಜ್ಯೂಸ್ ಇದು? ಗ್ಯಾಸ್ಟ್ರಿಕ್ ಬರುತ್ತಾ ಅಥವಾ ಹೋಗುತ್ತಾ? ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳಿದ್ದು. ಆಮೇಲೆ ಒಂದು ಪ್ಲೇಟ್ ಚೇಂಜ್ ಮಾಡ್ತಾರೆ. ಈ ಹೊಟ್ಟೆಗೆ ಯಾವ ಗ್ಯಾಸ್ಟ್ರಿಕ್ ಬರಲ್ಲ ಕಣೋ. ಗ್ಯಾಸ್ಟ್ರಿಕ್ ಅದೇ ಗೊತ್ತಿಲ್ಲ, ಇಳಿಯುತ್ತೆ ಅಂತ. ಗ್ಯಾಸ್ಟ್ರಿಕ್ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತಾ? ಅದೊಂಥರ ಲಿಫ್ಟು.
ನಿಮ್ಮೊಲುಮೆ ಈ ಮನೆಯ ನಂದಾದೀಪವಾಗಲಿ ಮಂಗಳದಾಯಿ ಸುದಿನ ಮಧುರವಾಗಲಿ ನಿಮ್ಮೊಲುಮೆ ಈ ಮನೆಯ ನಂದಾದೀಪವಾಗಲಿ ಅನುರಾಗದ ರಾಜಮಾಲೆ ಚೆನ್ನಾಗಿದೆ ವಾಯ್ಸು. ಕಾಣದಾಗಲಿ ಶ್ರುತಿಯೊಡನೆ ಸ್ವರದ ತಾಳ ಲೀಲವಾಗಲಿ ಶುಭ ಗೀತೆ ಮಿಡಿಯಲಿ ಮಂಗಳದಾಯಿ ಸುದಿನ ಮಧುರವಾಗಲಿ. ಎಲ್ಲ ಹಳ್ಳಿ ಪ್ರತಿಭೆಗಳು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ ನನಗೆ. ಏನು ಹೇಳ್ಬೇಕಂತ ಗೊತ್ತಿಲ್ಲ. ಇವ್ರ ಕುಟುಂಬದಲ್ಲಿ ನಾವು ಒಬ್ಬರಾಗಿದ್ದು ಭಾಳ ಸಂತೋಷ. ವೆಂಕಟೇಶಣ್ಣ ಮತ್ತು ಲಕ್ಷ್ಮೀ ಅಕ್ಕ ಅವ್ರ ಮನೆಗೆ ಬಂದು ಇವತ್ತು ಅವ್ರ ಮನೇಲೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದರು. ನಮಗೆ ಪ್ರಸಾದ ಮಾಡಿ ನಿಜವಾಗ್ಲೂ ಸಾವಿರಾರು ಕೆಲಸಗಳನ್ನ ಮಾಡಿರ್ತೀವಿ. ಅಂದರೆ ಆಶ್ರಮ ನಡೆಸೋದಾಗಿರ್ಬೋದು, ಅದರದ್ದೇ ಆದಂಥ ಜೀವನ ತುಂಬ ಕಷ್ಟ ಇರುತ್ತೆ. ಅದನ್ನು ವ್ಯಕ್ತಪಡಿಸಿ ಅದನ್ನು ಹೊರಗಡೆ ಅಂದರೆ ಬೇರೆ ಒಂದು ಜೀವನ ಇರುತ್ತೆ, ತುಂಬ ಕಷ್ಟ ಅದು. ಯಾಕಂತ ಹೇಳಿದ್ರೆ ನಮಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ, ಸೊ ಕಷ್ಟ. ಸೊ ಹಾಗಾಗಿ ಇವತ್ತು ನಮ್ಮ ವೆಂಕಟೇಶಣ್ಣವ್ರ ಮನೆಗೆ ನಾವು ಬಂದಿದ್ದು ಭಾಳ ಖುಷಿ ಆಯಿತು. ಇವತ್ತು ನಮಗೆ ಪ್ರಸಾದದ ವ್ಯವಸ್ಥೆ ಮಾಡಿ ಇಲ್ಲಿ ಕರೆದು ಅವ್ರ ಮನೇಲಿ ನಾವು ಒಬ್ಬರು ಅನ್ನೋ ರೀತಿಯಲ್ಲಿ ನಮಗೆ ಪ್ರೀತಿ ಕೊಟ್ಟರು. ನಿಜವಾಗ್ಲೂ ಈ ಪ್ರೀತಿಗೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನಾವೆಷ್ಟು ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ಇವತ್ತು ಈ ಥರದೊಂದು ತುಂಬುದು ಕುಟುಂಬದಲ್ಲಿ ಬಂದು ಪ್ರಸಾದ ಸವಿಯೋದಕ್ಕೊಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆದಿದ್ದಕ್ಕೆ. ನಮಗೂ ಮಾತುಗಳೇ ಬರ್ತಾ ಇಲ್ಲ, ಯಾಕಂದ್ರೆ ಒಂದು ಆ ಥರ ಒಂದು ಖುಷಿಯಾದಂಥ ವಿಚಾರ ಇದೆ. ಯಾಕಂದರೆ ನಾವೆಷ್ಟೋ ಕೆಲಸಗಳನ್ನ ಮಾಡಿರ್ತೀವಿ, ಬಟ್ ನಿಮ್ಮ ಕಷ್ಟ ಏನು ಅಂತ ಯಾರು ಕೇಳಲ್ಲ. ನಮ್ಗೆ ಅಷ್ಟು ಕಷ್ಟ ಇದೆ, ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ನನಗೆ ಅಲ್ಲಿ ಹಂಗಾಗಿದೆ ಇಲ್ಲ ಹಂಗಾಗಿದೆ ಅಂತ ಫೋನ್ ಬರುತ್ತೆ ಬಿಟ್ರೆ ನಿಮ್ಮ ಕಷ್ಟ ಏನು ಸರ್, ನೀವು ಚೆನ್ನಾಗಿದ್ದೀರಾ, ಬನ್ನಿ ನಮ್ಮ ಮನೆಗೆ ಒಂದು ದಿವಸ ಅಂತ ಯಾರು ಕಷ್ಟ. ಸೊ ಅಂಥದ್ರಲ್ಲಿ ನೀವು ಕರೆದು ನಮ್ಗೆ ಇಷ್ಟು ಗೌರವ ಕೊಟ್ಟಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಇಡೀ ನಿಮ್ಮ ಕುಟುಂಬಕ್ಕೆ ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ನಾನು ನಂಬಿರೋದು ಅವರನ್ನೇ, ಅವರ ಆಶೀರ್ವಾದ, ಅವ್ರು ಕೊಟ್ಟಿರೋ ಭಿಕ್ಷೆ ಇವತ್ತು ನಾವೇನಾದರೂ ಮಾಡ್ತಾ ಇದ್ದೀವಿ. ನಮ್ಗೆ ಇಲ್ಲ ಎಲ್ಲಾದ್ರೂ ಒಂದು ತುತ್ತು ಪ್ರಸಾದ ಸಿಗ್ತಾ ಇದೆ ಅಂದ್ರೆ ಅವ್ರು ಕೊಟ್ಟಿರೋ ಭಿಕ್ಷೆನೆ. ಸೊ ಭಗವಂತ ನಿಮ್ಮ ಹೊಟ್ಟೆನ ತಣ್ಣಗಿಟ್ಟಿರಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೀವು ನಮ್ಮ ಮನೆಗೆ ಬಂದಿತ್ತು, ನಾವು ಯೋಗೇಶ್ ಅಣ್ಣ ಬಂದವ್ರೆ ಅಂತ ನಾವು ಅನ್ಕೊಂತ ಇಲ್ಲ. ನಮ್ಮ ಮನೆಗೆ ಶಿವ ಪಾರ್ವತಿ ಬಂದಿದ್ದಾರೆ ಅಂತಾನೆ ನಿಜ ನಮ್ಮ ಆ ಕಲ್ಪನೆ ಕಾಣಿಸ್ತಾ ಇದೆ. ನಮ್ಗೆ ಯೋಗೇಶ್ ಅಣ್ಣ ಮಂಜಾಕರ್ ಬಂದಿದ್ದಾರೆ ಅಂತ ನಾವು ನಿಜವಾಗ್ಲೂ ಅನ್ಕೊಂತ ಇಲ್ಲ. ಶಿವ ಪಾರ್ವತಿನೇ ನಮ್ಮ ಮನೆಗೆ ಬಂದಿದ್ದಾರೆ, ಅವ್ರ ಪಾದ ಇಟ್ಟಿದ್ದಾರೆ. ನಾವು ಇನ್ನು ಮುಂದೆ ಇನ್ನೂ ಚೆನ್ನಾಗಿರ್ತೀವಿ. ಆದಷ್ಟು ಬೇಗ ಸ್ವಂತ ಸೈಟ್ ತಗೊಂಡು ಮನೆ ಕಟ್ಟಿ ರೂಪೇಶಿ ಖಂಡಿತ ಬರೋಣ. ಒಳ್ಳೇದಾಗ್ಲಿ. ಆದಷ್ಟು ಬೇಗ ಆಸೆ ಈಡೇರ್ಲಿ ಬೇಗ ನಿಮ್ದು. ಖಂಡಿತ ನಮ್ಮ ಮನೆಯಲ್ಲಿ ನೀವು ಒಬ್ರವಾಗಿ ಖಂಡಿತ ಬರ್ತಾ ಇರ್ಬೇಕು. ಥ್ಯಾಂಕ್ ಯು, ಧನ್ಯವಾದ. ತಾಯಿ ಮನೆಗೆ ಬಂದಷ್ಟು ಖುಷಿ ಆಯ್ತು. ನಮ್ಮನ್ನ ಕೂರಿಸಿ ಊಟ ಹಾಕಿ ಹೊಟ್ಟೆ ತುಂಬಾ ನಮಗೆ ಬಾಗ್ನ ಕೊಡೋದಿರುತ್ತಲ್ವಾ, ಅದು ಎಲ್ಲರಿಗೂ ಬರಲ್ಲ. ಸೊ ಎಷ್ಟೇ ದುಡ್ಡು ಇರ್ಬೋದು, ಬಟ್ ಈ ಪ್ರೀತಿ ವಿಶ್ವಾಸ ಕೆಲವರಿಗೆ ಮಾತ್ರ. ಸೊ ಅದರಲ್ಲೂ ನಿಮಗಿದೆ ಅಂದ್ರೆ ನಿಜವಾಗ್ಲೂ ಒಳ್ಳೇದಾಗ್ಲಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಅಂತಿಮವಾಗಿ ಊಟ ಮುಗೀತು. ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು, ಅದೇ ಖುಷಿ ನಮಗೆ ಇವಾಗ. ಬಾಯ್ ಬಾಯ್. ಸ್ನೇಹಿತರೆ, ಅಂತಿಮವಾಗಿ ಅಣ್ಣವ್ರ ಮನೆಗೆ ಬಂದು ಭೇಟಿ ಕೊಟ್ಟು ಖುಷಿ ಆಯಿತು, ತುಂಬ ಚೆನ್ನಾಗಿ ನೋಡ್ಕೊಂಡು. ಸೊ ನಾವು ನಿಮ್ಮ ಮನೆಗೆ ಬರಬೇಕು ಅಂದರೆ ನಿಮ್ಮ ಅಡ್ರೆಸ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಜೊತೆಗೆ ಖಂಡಿತವಾಗ್ಲೂ ನಿಮ್ಮ ಮನೆಗೂ ಬರೋ ಪ್ರಯತ್ನ ಮಾಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಿ. ನಮ್ಮನ್ನು ಯಾರೆಲ್ಲ ಪ್ರೀತಿಸ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಆಶೀರ್ವಾದ ಮಾಡ್ತಿದ್ದೀರಾ, ಶುಭ ಸುದ್ದಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಎಲ್ಲರೂ ಒಳ್ಳೆಯದಾಗಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.